Namaste, happy morning, all of you. Excellent morning. Welcome back for day 14 Magical Gratitude Practices. ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನನ್ನ ಹೆಸರು ಗೋಪಿ ಕೃಷ್ಣ. ನಾವು ಇಂಗ್ಲಿಷಲ್ಲಿರೋಂಥ ಈ ಬುಕ್ಕು ದಿ ಮ್ಯಾಜಿಕ್ ಅಂತ ಹೇಳಿ ರೋಂಡಾ ಬರ್ನೆ ಅವ್ರದ್ದು, ಇದನ್ನ ನಾವು ಕನ್ನಡದಲ್ಲಿ ಅನುವಾದ ಮಾಡಿ ಇದರ ಪ್ರಾಕ್ಟೀಸಸ್ನ ಪ್ರತಿದಿನ ಫಾಲೋ ಮಾಡ್ತಾ ಇದೀವಿ. ಐ ಆಮ್ ಸೋ ಥ್ಯಾಂಕ್ ಯು, ಸೋ ವಂಡರ್ಫುಲ್ ದಟ್ ನೀವೆಲ್ಲ ಡೈಲಿ ಜಾಯಿನ್ ಆಗ್ತಾ ಇದ್ದೀರಾ. ಹಾಗೆ ತುಂಬಾ ಜನ ವಿಡಿಯೋನ ವಾಚ್ ಮಾಡಿ ಕೂಡ ಫಾಲೋ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ನಿನ್ನೆವರೆಗೂ ಡೇ 13 ಮುಗಿಸಿದೀವಿ. ಇವತ್ತು ಡೇ 14 ಶುರು ಮಾಡ್ತಾ ಇದೀವಿ. ರೈಟ್, ಯಾರು ಫಸ್ಟ್ ಟೈಮ್ ನ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಗೋ ಬ್ಯಾಕ್ ಟು ಡೇ 0, ಅಲ್ಲಿಂದ ಶುರು ಮಾಡ್ತಾ ಬನ್ನಿ. ಒಂದೊಂದನ್ನು ಫಾಲೋ ಮಾಡಿ, ಪ್ರಾಕ್ಟೀಸ್ ಮಾಡಿ, ಇಂಪ್ಲಿಮೆಂಟ್ ಮಾಡಿ ಅಂಡ್ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ನ ಲೈಫ್ ಅಲ್ಲಿ ಪಡ್ಕೊಳ್ಳಿ. ರೈಟ್, ಸೊ ಇವತ್ತು ಡೇ 14. ಲೆಟ್ ಅಸ್ ಸ್ಟಾರ್ಟ್. ಚಾಪ್ಟರ್ ನೇಮ್ ಈಸ್ ಹ್ಯಾವ್ ಅ ಮ್ಯಾಜಿಕಲ್ ಡೇ. ಎಸ್, ಹ್ಯಾವ್ ಅ ಮ್ಯಾಜಿಕಲ್ ಡೇ. ಓಕೆ, ಸೊ ಕೋಟ್ ಏನಪ್ಪಾ ಅಂದ್ರೆ, ಇಂಟೆನ್ಷನ್ಸ್ ಕಂಪ್ರೆಸ್ಡ್ ಇಂಟು ವರ್ಡ್ಸ್ ಎನ್ಫೋಲ್ಡ್ ಮ್ಯಾಜಿಕಲ್ ಪವರ್. ನಮ್ಮ ಉದ್ದೇಶ, ಇಂಟೆನ್ಷನ್ಸ್ ವರ್ಡ್ಸ್ ಅಲ್ಲಿ ಬರೋದ್ರಿಂದ, ಅಂದ್ರೆ ವರ್ಡ್ಸ್ ಪದಗಳಲ್ಲಿ ಹೇಳೋದ್ರಿಂದ ಎರಡೂ ಸೇರಿ ಏನಾಗುತ್ತೆ, ಮ್ಯಾಜಿಕಲ್ ಪವರ್ ಸಿಗುತ್ತೆ ನಮ್ಮ ಒಳಗಡೆ. ಉದ್ದೇಶ ಜೊತೆಗೆ ನಾವೇನ್ ಮಾತಾಡ್ತೀವಿ ಪದಗಳು ಎರಡನ್ನೂ ಸಿಂಕ್ರನೈಸ್ ಆದ್ರೆ ದಟ್ ವಿಲ್ ಗಿವ್ ಅ ಮ್ಯಾಜಿಕಲ್ ಪವರ್ ಇನ್ ಅವರ್ ಲೈಫ್. Right, let's continue. To see and experience the most magical day of your life, you can be grateful for your whole day before you live it. To have a magical day, you simply think through your plans of the day and say the magic word, thank you, for each one going well before you have lived it. It's the easiest thing to do. It only takes a few minutes, but the difference it can make in your day is incredible. Being grateful for your day beforehand creates a magical day through the law of attraction. When you give thanks for the experiences in your day going well, you must receive back experiences going well. Nodi, have a magical day. ಹೇಗೆ ಅಪ್ಪ ಅಂತ ಹೇಳಿದ್ರೆ, ಬಿಫೋರ್ ಯು ಬಿಗಿನ್ ದ ಡೇ, ದಿನ ಶುರು ಮಾಡೋಕ್ಕಿಂತ ಮೊದಲು ಯು ಜಸ್ಟ್ ಗೋ ಥ್ರೂ ದ ಪ್ಲಾನ್. ಸೊ ಪ್ಲಾನ್ ಮಾಡೋಕ್ಕಿಂತ ಮೊದಲು ಟು ಡೂ ಲಿಸ್ಟ್ ನ ಮಾಡ್ಕೊಂಡಿರ್ಬೇಕು, ಅಥವಾ ಒಂದು ನಿಮ್ಮ ದಿನಚರ್ಯನ ಒಂದು ಮೈಂಡ್ ಅಲ್ಲಿ ಏನ್ ಮಾಡ್ಬೇಕು, ವಿಜುವಲೈಸ್ ಮಾಡ್ಬೇಕು, ಇಮ್ಯಾಜಿನ್ ಮಾಡ್ಕೊಂಡಿರ್ಬೇಕು. ಇವತ್ತು ಏನೇನೆಲ್ಲ ನನ್ನ ಕೆಲಸಗಳಿದೆ ಅಂತ ಹೇಳಿ ಪ್ರತಿಯೊಂದನ್ನು ನೆನಪಿಸ್ಕೊಂಡು ಅದನ್ನ ಫೀಲ್ ಮಾಡ್ತಾ ಥ್ಯಾಂಕ್ ಯು ಅಂತ ಒಂದು ಎಕ್ಸ್ಪ್ರೆಸ್ ಮಾಡಬೇಕು, ಗ್ರಾಟಿಟ್ಯೂಡ್ ನ ಸಲ್ಲಿಸಬೇಕು. ಸೊ ಇಟ್ಸ್ ಅ ವೆರಿ ಸಿಂಪಲ್ ಆಕ್ಟ್ ಆಕ್ಚುಲಿ, ಬಟ್ ಇದು ಮಾಡೋದ್ರಿಂದ ಇನ್ಕ್ರೆಡಿಬಲ್ ರಿಸಲ್ಟ್ ಸಿಗುತ್ತೆ ನಮ್ಮ ಲೈಫ್ ಅಲ್ಲಿ. ಓಕೆ, ಇಫ್ ಯು ಡೋಂಟ್ ಬಿಲೀವ್ ಯು ಹ್ಯಾವ್ ದ ಪವರ್ ಟು ಅಫೆಕ್ಟ್ ದ ಸರ್ಕಮ್ಸ್ಟಾನ್ಸಸ್ ಆಫ್ ಯುವರ್ ಡೇ ಸೋ ಡ್ರಾಮ್ಯಾಟಿಕಲಿ, ಥಿಂಕ್ ಅಬೌಟ್ ಅ ಟೈಮ್ ವೆನ್ ಯು ವೋಕ್ ಅಪ್ ಗ್ರಂಪಿ ಆರ್ ಇನ್ ಅ ಬ್ಯಾಡ್ ಮೂಡ್. ಅಂದ್ರೆ ನೀವು ಬಿಲೀವ್ ಮಾಡ್ತಾ ಇಲ್ಲ ಅಂದ್ರೆ, ಜಸ್ಟ್ ಬೈ ಸೇಯಿಂಗ್ ಥ್ಯಾಂಕ್ ಯು ಆರ್ ಗುಡ್ ಪಾಸಿಟಿವ್ ವರ್ಡ್ಸ್, ಥಿಂಕ್ ಅಬೌಟ್ ಯಾವತ್ತಾದ್ರೂ ನೀವು ಬ್ಯಾಡ್ ಮೂಡಲ್ಲಿ ಎದ್ದಿದ್ದೀರಾ, ಅಥವಾ ಡಲ್ ಆಗಿ ಎದ್ದಿದ್ದೀರಾ, ಇರಿಟೇಟ್ ಆಗಿ ಎದ್ದಿದ್ದೀರಾ, ಅರ್ಧಂಬರ್ಧ ಮೂಡಲ್ಲಿ ಎದ್ದಿದ್ದೀರಾ ಅಂದ್ರೆ ಹೇಗಿರುತ್ತೆ ಅವತ್ತು ಇಮ್ಯಾಜಿನ್ ಮಾಡಿ ನೋಡಿ. ಯು ವೆಂಟ್ ಇನ್ ಟು ಯುವರ್ ಡೇ ಅಂಡ್ ಒನ್ ಥಿಂಗ್ ಆಫ್ಟರ್ ಅನದರ್ ವೆಂಟ್ ರಾಂಗ್ ಅಂಟಿಲ್ ದ ಎಂಡ್ ಆಫ್ ಯುವರ್ ಡೇ, ಎಕ್ಸ್ಕ್ಲೇಮಿಂಗ್ ದಟ್ ಯು ಹ್ಯಾಡ್ ಅ ಹೆಕ್ ಆಫ್ ಅ ಡೇ, ಆಸ್ ದೋ ದ ಬ್ಯಾಡ್ ಡೇ ಹ್ಯಾಪೆಂಡ್ ಬೈ ಆಕ್ಸಿಡೆಂಟ್. ವೆಲ್, ದ ಓನ್ಲಿ ರೀಸನ್ ಯು ಹ್ಯಾಡ್ ಅ ಬ್ಯಾಡ್ ಡೇ ವಾಸ್ ಬಿಕಾಸ್ you took bad mood from the morning with you. It was your bad mood that was the cause of one thing after the another going wrong. ನೋಡಿ, ನಾವು ದಿನ ಹೇಗೆ ಶುರು ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್. ಓಕೆ, ಕೆಲವು ಸರಿ ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೋದು, ನಿಮ್ಮ ಪಾಸ್ಟ್ ಅಲ್ಲಿ ಯಾವತ್ತಾದ್ರೂ ಒಂದಿನ ಇರಿಟೇಟ್ ಆಗಿ ಎದ್ದಿರ್ತೀರಾ, ಯಾವ್ದೋ ಅರ್ಧಂಬರ್ಧ ಮೂಡಲ್ಲಿ ಎದ್ದಿರ್ತೀರಾ, ಬ್ಯಾಡ್ ಮೂಡಲ್ಲಿ ಎದ್ದಿರ್ತೀರಾ. ಆ ಟೈಮಲ್ಲಿ ಏನಾಗಿರುತ್ತಪ್ಪ ಅಂದ್ರೆ, ದಿನ ಪೂರ್ತಿ ಒಂದಾದ್ಮೇಲೆ ಒಂದು ಬೇಡದಿರತಾನೆ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ರಾಂಗ್ ವೇನಲ್ಲೇ ಹೋಗ್ತಾ ಆಗುತ್ತೆ. ಯಾವ ತರ ಅನ್ಸ್ಬಿಡುತ್ತಪ್ಪ ಅಂದ್ರೆ, ಇವತ್ತಿನ ದಿನ ಮುಗಿದ್ರೆ ಸಾಕಪ್ಪ, ಬೆಡ್ಗೆ ಹೋದ್ರೆ ಸಾಕು, ಇವತ್ತು ನಾಳೆ ಫ್ರೆಶ್ ಆಗಿ ಶುರು ಮಾಡ್ಬೇಕು, ಹೊಸ ದಿನ ಶುರು, ಈ ತರ ಅನ್ಸಿರುತ್ತೆ ನಿಮ್ಗೆ. ಹೌದಾ ಇಲ್ವಾ? ಎಷ್ಟು ಜನಕ್ಕೆ ಅನ್ಸಿರುತ್ತೆ? ಥಿಂಕ್, ಯಾಕೆ ಇದಕ್ಕೆ ಕಾರಣ ಅಂದ್ರೆ, ದಿನದ ಸರ್ಕಮ್ಸ್ಟಾನ್ಸಸ್ ಅಲ್ಲ, ದಿನದ ಇವೆಂಟ್ಸ್ ಅಲ್ಲ ಇದಕ್ಕೆ ಕಾರಣ. ಜಸ್ಟ್ ಬಿಕಾಸ್ ನೀವು ಮಾರ್ನಿಂಗ್ ಎದ್ದಾಗ ಯಾವ ಮೂಡಲ್ಲಿ ಎದ್ರಿ, ಅಥವಾ ಆ ಮೂಡನ್ನ ಸರಿ ಮಾಡ್ಕೊಂಡ್ರ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ದಿನವನ್ನ. ಅರ್ಥ ಆಗ್ತಾ ಇದೆಯಾ? ಸೊ even waking up in a bad mood does not happen by accident.
ಕೇಳಿಸ್ಕೊಳ್ಳಿ, because it means that you went into sleep thinking negatively about something, perhaps without realizing it. ಅಂದ್ರೆ ಬೆಳಗ್ಗೆ ಬ್ಯಾಡ್ ಮೂಡಿಂದ ಎದ್ದಿದ್ದೀರಾ, ಇರಿಟೇಟ್ ಆಗಿ ಎದ್ದಿದ್ದೀರಾ, ಅರ್ಧಂಬರ್ಧ ನಿದ್ದೆಲ್ಲಿ ಎದ್ದಿದ್ದೀರಾ ಅಂದ್ರೆ ಅದು ಜಸ್ಟ್ ಹಾಗೆ ಆಗ್ತಾ ಇಲ್ಲ, ಬೈ ಆಕ್ಸಿಡೆಂಟ್ ಆಗ್ತಾ ಇಲ್ಲ. ಅದು ಕೂಡ ಅದಕ್ಕೂ ಒಂದು ಕಾರಣ ಇದೆ. ಏನಪ್ಪಾ ಅಂದ್ರೆ ನೀವು ರಾತ್ರಿ ಮಲಗ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಏನೋ ಒಂದು ನೆಗೆಟಿವ್ ಥಾಟ್ಸ್ ಅಲ್ಲಿ, ಆಲೋಚನೆಗಳಲ್ಲಿ, ಯಾವುದೋ ಒಂದು ಫೀಲಿಂಗ್ಸ್ ಅಲ್ಲಿ, ಭಯ, ಆತಂಕ, ಟೆನ್ಷನ್, ಇನ್ಸೆಕ್ಯೂರಿಟಿ, ಈ ಫೀಲಿಂಗ್ ಅಲ್ಲಿ ಮಲಗಿದಾಗ ಬೆಳಗ್ಗೆ ಎದ್ದಾಗ ಅದೇ ಮರುಕಳಿಸುತ್ತೆ. ರೈಟ್? It's the very reason why we are doing the magic rock practice last thing at the night. So ಅದೇ ಕಾರಣಕ್ಕಾಗಿ ನಾವು ಮ್ಯಾಜಿಕ್ ರಾಕ್ ನ ಬಳಸ್ತಾ ಇರೋದು ಪ್ರತಿ ರಾತ್ರಿ ಅಟ್ ದ ಎಂಡ್ ಆಫ್ ದ ನೈಟ್. ಲಾಸ್ಟ್ ಥಿಂಗ್, ಇನ್ನೇನ್ ನೀವು ನಿದ್ದೆ ಹೋಗ್ತಾ ಇದ್ದೀರಾ, ಮಲಗ್ತಾ ಇದ್ದೀರಾ ಅನ್ಬೇಕಾದ್ರೆ ಅವಾಗ ನೀವು ಮಾಡ್ಬೇಕಾಗಿರೋದು, ಮೊದಲೇ ಮಾಡ್ಬಿಟ್ಟು ಏನೇನೋ ಯೋಚನೆ ಮಾಡಿ ಆಮೇಲೆ ಮಲಗಲ್ಲ. ಇನ್ನೇನ್ ಮಲಗ್ತಾ ಇದ್ದೀರಾ ಅನ್ಬೇಕಾದ್ರೆ ಮ್ಯಾಜಿಕ್ ರಾಕ್ ನ ನೀವು ಯೂಸ್ ಮಾಡ್ಬೇಕಾಗಿರೋಂಥದ್ದು. ರೈಟ್? So magic rock ensures that you go to sleep thinking about good thoughts. The magic rock practice at the night, combined with your count of your blessings every morning, sets you a good mood at night and in the morning. They guarantee that you are feeling good before you go into your day. ಅಂದ್ರೆ ಪ್ರತಿ ರಾತ್ರಿ ಮ್ಯಾಜಿಕ್ ರಾಕ್ ನ ಬಳಸ್ತೀವಿ, ಪ್ರತಿ ಬೆಳಗ್ಗೆ 10 ಗ್ರಾಟಿಟ್ಯೂಡ್ ನ ಬರಿತೀವಿ. ಇದೆರಡು ಎಷ್ಟು ಎನ್ಶ್ಯೂರ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, it guarantees that ನಿಮ್ಮ ದಿನ ಕಂಪ್ಲೀಟ್ಲಿ ಸ್ಮೂತ್ ಜರ್ನಿ, ಹ್ಯಾಪಿ ಜರ್ನಿ ಅಂಡ್ ಹಾಗೆ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ದಿನ ಪೂರ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಟು ಹ್ಯಾವ್ ಅ ಮ್ಯಾಜಿಕಲ್ ಡೇ ಯು ನೀಡ್ ಟು ಫೀಲ್ ಗುಡ್. ಐ ಡೋಂಟ್ ನೋ ಆಫ್ ಎನಿಥಿಂಗ್ ಅದರ್ ದ್ಯಾನ್ ಅ ಗ್ರಾಟಿಟ್ಯೂಡ್ ದಟ್ ಗ್ಯಾರಂಟೀಸ್ ಟು ಪುಟ್ ಯು ಇನ್ ಟು ಎ ಗುಡ್ ಮೂಡ್ ಆಲ್ಮೋಸ್ಟ್ ಇನ್ಸ್ಟೆಂಟ್ಲಿ. ನೋಡಿ, ಗ್ರಾಟಿಟ್ಯೂಡ್ ಬಿಟ್ಟು ಬೇರೆ ಯಾವುದೇ ಒಂದು ಅಂತ ಫೀಲಿಂಗ್ ಇಲ್ಲ ದಟ್ ಗಿವ್ಸ್ ಯು ಇನ್ಸ್ಟೆಂಟ್ಲಿ ನಿಮ್ಗೆ ಎನರ್ಜಿ, ಇನ್ಸ್ಟೆಂಟ್ಲಿ ಥ್ಯಾಂಕ್ಫುಲ್ನೆಸ್, ಇನ್ಸ್ಟೆಂಟ್ಲಿ ಹ್ಯಾಪಿ ಮೂಡ್ಗೆ ತರಂಥದ್ದು ಬೇರೆ ಯಾವುದು ಫೀಲಿಂಗ್ ಇಲ್ಲ. ಗ್ರಾಟಿಟ್ಯೂಡ್ ಇಸ್ ದ ಓನ್ಲಿ ಒನ್ ಥಿಂಗ್ ವಿಚ್ ಯು ಪುಟ್ಸ್ ಟು ಇನ್ಸ್ಟೆಂಟ್ಲಿ ಇನ್ ಟು state of good mood. Okay, whatever your plans are of the day, whether it's a traveling, it's a meeting, work project, lunch, exercise, dropping off, dry cleaning, playing a sport, going to a theater, meeting a friend, yoga, cleaning your house, going to school, or buying groceries, turn today into a magical day by saying the magic word thank you for each plan going well before you live it. ನಾನು ನಮ್ಮ ಮೈಂಡ್ ರಿಚುವಲ್ಸ್ ಅಲ್ಲಿ ಕಮ್ಯುನಿಟಿಯಲ್ಲಿ ಹೇಳ್ಕೊಡ್ತೀನಿ. ನಾನು ಏನಪ್ಪಾ ಅಂದ್ರೆ ಒಂದು ಆಕ್ಟಿವಿಟಿ ಅಫರ್ಮೇಶನ್ ಅಂತ ಹೇಳ್ಕೊಡ್ತೀನಿ, ಅಥವಾ ವಾಕಿಂಗ್ ಅಫರ್ಮೇಶನ್ ಅಂತ ಹೇಳ್ಕೊಡ್ತೀನಿ. ಸೊ ದಿನ ಪೂರ್ತಿ ಏನೇನ್ ಮಾಡ್ತೀವೋ ಅದನ್ನ ಮಾಡೋಕ್ಕಿಂತ ಮೊದಲೇ ಅದಕ್ಕೆ ಅಫರ್ಮೇಶನ್ ಹೇಳೋಂಥದ್ದು. ಆಲ್ರೆಡಿ ನಾನು ಈ ರೀತಿ ಮಾಡಿದೀನಿ, ಪವರ್ಫುಲ್ ಆಗಿ ಮಾಡಿದೀನಿ ಅಂತ ಹೇಳಿ. ಸೊ ಸೇಮ್ ವೇ ಇಲ್ಲೂ ಕೂಡ ಅದನ್ನ ಹೇಳ್ತಾ ಇರೋದು. ಆಲ್ರೆಡಿ ಆಗಕ್ಕಿಂತ ಮೊದ್ಲೇನೆ, ಆ ದಿನ, ಇವತ್ತಿನ ದಿನ ನಾವು ಲಿವ್, ಅದನ್ನ ಬದುಕಕ್ಕಿಂತ ಮೊದ್ಲೇನೆ, ಎಂಜಾಯ್ ಮಾಡೋಕ್ಕಿಂತ ಮೊದ್ಲೇನೆ ಥ್ಯಾಂಕ್ ಯು ಅಂತ ಹೇಳೋಂಥದ್ದು, ಎಕ್ಸ್ಪೀರಿಯನ್ಸ್ ನ ಆಲ್ರೆಡಿ ಪಡ್ಕೊಳ್ಳೋಂಥದ್ದು, ಆಲ್ರೆಡಿ ಥ್ಯಾಂಕ್ ಯು ಹೇಳೋಂಥದ್ದು. ರೈಟ್? ಎನಿಥಿಂಗ್, ಏನೇ ವರ್ಕ್ ಇರ್ಬೋದು, ಇವತ್ತು ದಿನದಲ್ಲಿ ಏನೇ ನೀವು ಮಾಡೋದಿರ್ಬೋದು. ರೈಟ್? ಮೂವಿ, ಥಿಯೇಟರ್, ಫ್ರೆಂಡ್ಸ್, ಯಾರನ್ನಾರು ಮೀಟ್ ಮಾಡ್ತಿದಾರ, ಮೀಟಿಂಗ್, ಅಪಾಯಿಂಟ್ಮೆಂಟ್, ಪ್ರಾಜೆಕ್ಟ್, ಹೌಸ್ ಕ್ಲೀನಿಂಗ್, ಪ್ಲೇಯಿಂಗ್, ಸ್ಕೂಲ್, ವಾಟ್ ಎವರ್ ದ ವರ್ಕ್, ಪ್ರತಿಯೊಂದಕ್ಕೂ ಫಸ್ಟೇ ಥ್ಯಾಂಕ್ ಯು ಹೇಳೋಂಥದ್ದು ಇದೆಯಲ್ವಾ, ಆ ಗ್ರಾಟಿಟ್ಯೂಡ್, that will have a wonderful experience of the day. If you are a person who writes daily list of things you need to do, then you can go through your daily list and be grateful for each and one having gone well. Whether you're doing this magical practice in your mind or paper, the most important thing that you feel the result of each plan or activity was the best it could have been. ನೋಡಿ, ಇನ್ ಕೇಸ್ ನೀವು ಯಾರಾದ್ರೂ ಬರಿಯಂತ ವ್ಯಕ್ತಿ ಆಗಿದ್ರೆ, ಇವತ್ತಿನ ದಿನದ ಪ್ಲಾನ್, ಟು ಡೂ ಲಿಸ್ಟ್ ನ ಬರಿಬೇಕು. ಡೆಫಿನೆಟ್ಲಿ ನಾನು ನನ್ನ ಮೈಂಡ್ ರಿಚುವಲ್ಸ್ ಅಲ್ಲಿ, ಮಾರ್ನಿಂಗ್ ಅಲ್ಲಿ ಆಗ್ಲಿ ಅಥವಾ ನೈಟ್ ರಿಚುವಲ್ಸ್ ಅಲ್ಲಿ ಆಗ್ಲಿ, ನಾನು ಏನ್ ಮಾಡ್ತೀನಿ, ಟು ಡೂ ಲಿಸ್ಟ್ ನ ಬರೆಸ್ತೀನಿ, ಗ್ರಾಟಿಟ್ಯೂಡ್ ನ ಬರೆಸ್ತೀನಿ. ಸೊ ರೈಟಿಂಗ್ ಹ್ಯಾಬಿಟ್ ನ ತರಿಸ್ತೀನಿ. ದಟ್ಸ್ ಅ ವಂಡರ್ಫುಲ್ ಆಕ್ಟಿವಿಟಿ, ಇಸ್ಂಟ್ ಇಟ್? ಹಾಗೆ ಸೆಲ್ಫ್ ಅನಾಲಿಸಿಸ್. ಓಕೆ, ಏನ್ ನಮ್ಮ ದಿನ ಹೇಗಿತ್ತು, ನಿನ್ನೆ ಹೇಗಿತ್ತು, ಸೆಲ್ಫ್ ಕರೆಕ್ಷನ್ ಮಾಡ್ಕೊಳ್ಳುವಂಥದ್ದು, ಆರ್ ಏನ್ ಚೆನ್ನಾಗಿತ್ತು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಕೊಳ್ಳುವಂಥದ್ದು. ದಟ್ ಈಸ್ ವಾಟ್ ದೇ ಆರ್ ಮೆನ್ಷನಿಂಗ್ ಇಲ್ಲಿ. ಏನಪ್ಪಾ ಅಂದ್ರೆ, ನಾವು ದಿನ ಪೂರ್ತಿ ಏನ್ ಮಾಡ್ಬೇಕಂತಿದೀವಿ ಆಲ್ರೆಡಿ ಪೇಪರ್ ಅಲ್ಲಿ ಬರಿಬೇಕು, ಆರ್ ಅಟ್ ಲೀಸ್ಟ್ ಮೈಂಡ್ ಅಲ್ಲಿ ನಾವು ಅದನ್ನ ಪಿಕ್ಚರ್, ಮೂವಿ ತರ ಓಡಿಸಿ ಅದನ್ನ ಮೊದಲೇ ಥ್ಯಾಂಕ್ ಯು ನ ಹೇಳ್ಕೋಬೇಕು. ವೆನ್ ಯು ಯೂಸ್ ಗ್ರಾಟಿಟ್ಯೂಡ್ ಅಹೆಡ್ ಆಫ್ ದ ಟೈಮ್,
have a magical day, wipes out unexpected problems or difficulties before they happen. ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ನೀವು ಆಲ್ರೆಡಿ ಥ್ಯಾಂಕ್ ಯು ಹೇಳಿದ್ದೀರಾ, ಗ್ರಾಟಿಟ್ಯೂಡ್ ನ ಸಲ್ಲಿಸಿದ್ದೀರಾ ದಿನಕ್ಕೆ ಅಥವಾ ನಿಮ್ಮ ಆಕ್ಟಿವಿಟಿಗೆ, ಈವೆಂಟ್ಸ್ಗೆ ಅನ್ನೋದಾದ್ರೆ, ದಟ್ ವಿಲ್ ಮೇಕ್ ಶೋರ್ ದಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಪ್ರಾಬ್ಲಮ್ ಬರುತ್ತೆ ಅಥವಾ ಬೇಡದಿರಂತ ವಿಚಾರಗಳು, ಸನ್ನಿವೇಶಗಳು ಘಟಿಸುತ್ತೆ ಅನ್ನೋದನ್ನ ಆಲ್ರೆಡಿ ಅದನ್ನ ಏನ್ ಮಾಡುತ್ತೆ, ತಡೆಯುತ್ತೆ. ಸೊ ಇಟ್ ವಿಲ್ ಬ್ಲಾಕ್ ಆರ್ ಎನ್ಶೋರ್ ದಟ್ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಆರ್ ಡಿಫಿಕಲ್ಟೀಸ್ ನ ಹೋಲ್ಡ್ ಮಾಡುತ್ತೆ. ವೈಪ್ಸ್ ಔಟ್ ಅಂದ್ರೆ ಅದನ್ನ ಕ್ಲಿಯರ್ ಮಾಡುತ್ತೆ, ಬರ್ದಿರಂಗೆ ನೋಡ್ಕೊಳ್ಳುತ್ತೆ. ಸೊ ದ ಮೋರ್ ಯು ಯೂಸ್ ದಿಸ್ ಮ್ಯಾಜಿಕಲ್ ಪ್ರಾಕ್ಟೀಸ್, ದ ಬೆಟರ್ ದ ಡೇಸ್ will become. From the smallest thing to the important things, everything starts going well in your life. The bumpy days smooth out, instead of frustrating, troublesome things happen into your day. Your days start to have a magical flow about them, and things seems to magically go your way. With little effort, no worries, no stress, and far more enjoy. ನೋಡಿ, ನಾವು ಗ್ರಾಟಿಟ್ಯೂಡ್ ನ ಬಳಸೋದ್ರಿಂದ ಸ್ಮಾಲೆಸ್ಟ್ ಥಿಂಗ್ ಕೂಡ ಪ್ಲಸ್ ಇಂಪಾರ್ಟೆಂಟ್ ಥಿಂಗು ಕೂಡ ಯಾವುದೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಅಂತ ಮೊದಲೇ ಹೇಳೋದ್ರಿಂದ ಯಾವುದೇ ರೀತಿ ಫ್ರಸ್ಟ್ರೇಷನ್ ಇಲ್ದಿರಾ, ಟ್ರಬಲ್ ಇಲ್ದಿರಾ, ಈವನ್ ಬಂಪಿ ಡೇಸ್ ಕೂಡ ಅಥವಾ ಬ್ಯಾಡ್ ಡೇಸ್ ಕೂಡ ಈಸಿಯಾಗಿ ಕಳೆದು ಬಿಡ್ತೀವಿ ನಾವು, ಹ್ಯಾಪಿಯಾಗಿ ಕಳೆದು ಬಿಡುತ್ತೆ. ನಮ್ಗೆ ಮ್ಯಾಜಿಕಲಿ ಗೊತ್ತಾಗೋದಿಲ್ಲ, ಇವತ್ತು ತುಂಬಾ ಈಸಿಯಾಗಿ ದಿನ ನಡೀತಪ್ಪ ಅಂತ ಹೇಳ್ಬಿಟ್ಟು. When I first began to use the gratitude to have a magical day, I choose to give thanks ahead of the time for the events in my day that I didn't enjoy doing very much. One of those things was going to supermarket. At the time of beginning of the day, I said the magic word, "Thank you for the easy and joyful trip to the supermarket." I had no idea how a trip to the supermarket could be easy and joyful, but I felt so much gratitude for the outcome as I could. ನೋಡಿ, ಈ ಆಥರ್ ರಾಂಡಾ ಬರ್ನೆ ಏನಪ್ಪಾ ಮಾಡಿದ್ರು ಅಂದ್ರೆ, ಅವ್ರಿಗೆ ಅವ್ರಿಗೆ ಇಷ್ಟ ಇಲ್ದಿರೋಂತ ಕೆಲ್ಸಕ್ಕೆ ಶುರು ಮಾಡಕ್ಕಿನ ಮೊದ್ಲೇನೆ ಅಥವಾ ಬೆಳಗ್ಗೆನೆ ಅವ್ರು ಏನ್ ಮಾಡಿದ್ರು, ಇವತ್ತು ಗೊತ್ತು ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಹೇಳಿ, ಅವ್ರಿಗೆ ಅದು ಇಷ್ಟ ಇರ್ಲಿಲ್ಲ. ಬಟ್ ಅವ್ರು ಏನ್ ಮಾಡಿದ್ರು, ಅದಕ್ಕೆ ಥ್ಯಾಂಕ್ ಯು ಹೇಳಿದ್ರು, ಗ್ರಾಟಿಟ್ಯೂಡ್ ನ ಸಲ್ಲಿಸಿದ್ರು. ಏನಂತ? ಥ್ಯಾಂಕ್ ಯು ಫಾರ್ ದ ಈಸಿ ಅಂಡ್ ಜಾಯ್ಫುಲ್ ಟ್ರಿಪ್ ಟು ದ ಸೂಪರ್ ಮಾರ್ಕೆಟ್. ಅದು ಹೇಳ್ಕೊಂಡು ಅವರು ಆ ಒಂದು ವರ್ಕ್ ನ ಮಾಡಿದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಚೇಂಜ್ ಆಗಿದೆ. ಅಯ್ಯೋ ಹೋಗ್ಬೇಕಲ್ಲಪ್ಪ, ಅಯ್ಯೋ ಮಾಡ್ಬೇಕಲ್ಲಪ್ಪ, ಕಷ್ಟ ಪಡ್ಬೇಕಲ್ಲಪ್ಪ, ಅದು ಯಾವ್ದು ಬೇಕಾದ್ರೂ ಆಗ್ಬೋದು, ಒಂದು ಅಡಿಗೆ ಆಗಿರ್ಬೋದು, ಆರ್ ವರ್ಕ್ ಆಗಿರ್ಬೋದು, ಆರ್ ಇಟ್ ಕ್ಯಾನ್ ಬಿ ಕ್ಲೀನಿಂಗ್ ದ ಹೌಸ್, ಸಣ್ಣ ಪುಟ್ಟ ಏನೇ ಕೆಲಸ ಇರ್ಬೋದು, ಮಾಡ್ಬೇಕಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕಷ್ಟಪಟ್ಟು ಅಥವಾ ಬೈಕ್ ಮಾಡೋದ್ರಿಂದ ಡೆಫಿನೆಟ್ಲಿ ಏನ್ ಮಾಡ್ತಾ ಇದ್ದೀರಾ, ಜಾಸ್ತಿ ಇನ್ನ ನೆಗೆಟಿವ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಪ್ರಾಬ್ಲಮ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಇಷ್ಟ ಇಲ್ದಿರೋ ಕೆಲ್ಸಗಳನ್ನೇ ಅಟ್ರಾಕ್ಟ್ ಮಾಡ್ತೀರಾ ಲೈಫಲ್ಲಿ ಅಥವಾ ಆ ದಿನದಲ್ಲಿ. ಸೊ ಅದಾಗ್ಬಾರ್ದಂದ್ರೆ ಏನ್ ಮಾಡ್ಬೇಕು, ಇನ್ ಕೇಸ್ ಇಷ್ಟ ಇಲ್ದಿರೋ ಕೆಲಸ ಮಾಡ್ಬೇಕಾಗತ್ತೆ, ಮಾಡ್ತೀವಿ ಅಂದ್ರೂ ಕೂಡ ಯೂಸ್ ದಿಸ್ ಮ್ಯಾಜಿಕ್ ಪವರ್. ಮಾಡಕ್ಕಿನ ಮೊದ್ಲೇ ಥ್ಯಾಂಕ್ ಯು, ಸ್ಮೂತ್ ಆಗಿದೆ, ಥ್ಯಾಂಕ್ ಯು, ನನಗೆ ಇಷ್ಟ ಆಗೋ ರೀತಿ ನಡೆದಿದೆ ಈ ಸನ್ನಿವೇಶ ಅಥವಾ ಈ ಘಟನೆ, ಥ್ಯಾಂಕ್ ಯು, ನಾನು ಎಂಜಾಯ್ ಮಾಡಿದ್ದೀನಿ ಈ ಒಂದು ವರ್ಕ್ ಅನ್ನ. ಫಾರ್ ಎಕ್ಸಾಂಪಲ್ ಕ್ಲೀನಿಂಗ್, ಥ್ಯಾಂಕ್ ಯು, ಐ ಎಂಜಾಯ್ಡ್ ಮೈ ಕ್ಲೀನಿಂಗ್ ಹೌಸ್, ಥ್ಯಾಂಕ್ ಯು, ಐ ಎಂಜಾಯ್ಡ್ ಕ್ಲೀನಿಂಗ್ ದ ವಾರ್ಡ್ರೋಬ್, ಥ್ಯಾಂಕ್ ಯು, ಐ ಎಂಜಾಯ್ಡ್ ದ ಜರ್ನಿ ಟು ದ ಆಫೀಸ್. ಐ ನೋ ಟ್ರಾಫಿಕ್ ಅಲ್ಲಿ ನೀವು ಆಫೀಸ್ಗೆ ಹೋಗ್ಬೇಕಾಗತ್ತೆ, ಟೆನ್ಷನ್ ಆಗುತ್ತೆ, ಬಟ್ ಅದನ್ನ ಎಂಜಾಯ್ ಮಾಡಿದೀನಿ, ಆಲ್ರೆಡಿ ಎಂಜಾಯ್ ಮಾಡಿದೆ ಅಂತ ಹೇಳೋದ್ರಿಂದ you are attracting actually more good things and you are avoiding the troubles, right? The result of gratitude's magical power was that I got a parking space right at the door. I then ran into two friends. One of the friend hadn't seen for a long time. We got together for lunch after shopping. The second friend I ran into told me about an amazing inexpensive house cleaner, which was something I had been dreaming of. As I did my supermarket shopping, whenever I looked, what I needed was magical in front of my eyes. Everything was in stock, shelves, and one after the another was special. As I approached checkout after doing this shopping record, ಈ ಒಂದು ಏನ್ ಹೇಳ್ತಾ ಇದಾರಪ್ಪ ಅಂತ ಹೇಳಿದ್ರೆ, ಅವರೊಂದು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ದಾರೆ.
ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ, ಖುಷಿ ಆಯ್ತು ಅವ್ರಿಗೆ. ಅಂಡ್ ಅವ್ರಿಗೆ ಬೇಕಾಗಿದ್ದೆಲ್ಲ ನೀಟಾಗಿ ಕಾಣಿಸ್ತಾ ಇತ್ತು, ಸ್ಪೆಷಲ್ ಆಫರ್ ಸಿಗ್ತಾ ಇತ್ತು. ಅಂಡ್ ಬಿಲ್ಲಿಂಗ್ ಕೌಂಟರ್ಗೆ ಹೋದ್ರೆ ಅಲ್ಲೂ ಕೂಡ ಫ್ರೀ ಇತ್ತು. ಜಸ್ಟ್ ಬಿಕಾಸ್ ಬೈ ಸೇಯಿಂಗ್ ದ ಥ್ಯಾಂಕ್ ಯು, ಆ ಒಂದು ಘಟನೆ ನಡೆಯೋಕ್ಕಿಂತ ಮೊದಲೇ ಥ್ಯಾಂಕ್ ಯು ಗ್ರಾಟಿಟ್ಯೂಡ್ ಸಲ್ಲಿಸೋದ್ರಿಂದ ಅವ್ರಿಗೆ ಯಾವ ತರ ಬೇಕೋ ಆ ರೀತಿ ಸ್ಮೂತ್ ರನ್ನಿಂಗ್ ಆಗಿತ್ತು ಆ ಒಂದು ಅನುಭವ, ಎಕ್ಸ್ಪೀರಿಯನ್ಸ್, ಆ ಒಂದು ವರ್ಕ್, isn't it? So it takes only few minutes in the morning to use the gratitude to have a magical day. By giving thanks for the events in your day ahead of time, but this one practice alone will change the way you entire where you ever entire day unfolds. ಅಂದ್ರೆ ಬೆಳಗಿನ ಸಮಯದಲ್ಲಿ hardly takes 2-3 minutes or 4 minutes ಅಷ್ಟೇ. ಇವತ್ತಿನ ದಿನ ಏನೇನ್ ನನ್ನ ವರ್ಕ್ಸ್ ಇದೆ, ಏನ್ ಪ್ಲಾನ್ಸ್ ಇದೆ, ಆಲ್ಮೋಸ್ಟ್ 60-70-80% ಅಂತೂ ಇವತ್ತಿನ ದಿನ ವರ್ಕ್ಸ್ ಏನ್ ಗೊತ್ತಿರುತ್ತೆ, ಯಾವ್ದು ನಿಮ್ಮ ಪ್ಲಾನ್ಸ್ ಅಂತ ಹೇಳಿ. ಅದನ್ನೆಲ್ಲ ನೆನಪಿಸ್ಕೊಂಡೋದಕ್ಕೆ ಮೊದಲೇ ಅಹೆಡ್ ಆಫ್ ಟೈಮ್, ಅದು ನಡೆಯಕ್ಕಿನ ಮೊದಲೇ ಆಲ್ರೆಡಿ ಸ್ಮೂತ್ ಆಗಿ, ಸಕ್ಸಸ್ಫುಲ್ ಆಗಿ, ಚೆನ್ನಾಗಿ. ಫಾರ್ ಎಕ್ಸಾಂಪಲ್, ನೀವು ಡೀಲ್ ಮಾಡಕ್ ಹೋಗಿರ್ತೀರಾ ಅಥವಾ ಸೇಲ್ಸ್ ಮಾಡಕ್ ಹೋಗಿರ್ತೀರಾ, ಆ ಒಂದು ಮೀಟಿಂಗ್ ಇರುತ್ತೆ. ಆ ಡೀಲ್ ಆಲ್ರೆಡಿ ನನಗೆ ಕ್ರ್ಯಾಕ್ ಆಗಿದೆ, ಆರ್ಡರ್ ನನಗೆ ಸಿಕ್ಕಿದೆ, ಈ ಸಕ್ಸಸ್ ಬಿಸ್ನೆಸ್ ಕ್ಲಿಕ್ ಆಗಿದೆ, ಆರ್ ಈ ಒಂದು ಮೀಟಿಂಗಿನ ನನಗೆ ದುಡ್ಡು ಬರಬೇಕಿತ್ತು, ಸೊ ಆಲ್ರೆಡಿ ದುಡ್ಡು ಬಂದಿದೆ, ಥ್ಯಾಂಕ್ ಯು. ಸೊ ಬಿಫೋರ್ ಘಟನೆ ನಡೆಯಕ್ಕಿನ ಮೊದಲೇ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳೋದ್ರಿಂದ ಯು ವಿಲ್ ಹ್ಯಾವ್ ಅ ಮ್ಯಾಜಿಕಲ್ ಪವರ್ ಇನ್ ಯುವರ್ ಹ್ಯಾಂಡ್. ಇಂಟೆನ್ಷನ್, ವರ್ಡ್ಸ್ ಎರಡು ಸೇರಿದಾಗ ಮ್ಯಾಜಿಕಲ್ ಪವರ್ ಸಿಗುತ್ತೆ ನಮಗೆ. ಓಕೆ, to have a magical day when you wake up to a new day, either before get out of bed or while you are showering or getting dressed, think about your plans of the day. Give thanks to each one of brilliantly well. Make sure you do this magical practice at the beginning of your day in one session. In your mind, work all the way through the plans you have for the morning, afternoon, evening until bedtime. With each plan or event, say the magic word and imagine that you are saying thank you at the end of the day. You are immensely grateful because it goes through brilliantly well. Okay, ನೋಡಿ, ದಿನ ಶುರು ಮಾಡಿದಾಗ ಬೆಡ್ಡಿಂದ ಎದ್ದೇಳಕ್ಕಿನಾದ್ರೂ ಸರಿ, ಅಥವಾ ಸ್ನಾನ ಮಾಡ್ಬೇಕಾದ್ರೆ ಅಥವಾ ರೆಡಿ ಆಗ್ಬೇಕಾದ್ರೆ ಆ ಟೈಮಲ್ಲಿ ಗ್ಯಾಪಲ್ಲಿ ಏನ್ ಮಾಡ್ಬೇಕು, ಮಾಡ್ತಾನೆ ನಿಮ್ಮ ದಿನವನ್ನ ಇಮ್ಯಾಜಿನ್ ಮಾಡಿ, ಪ್ಲಾನ್ ನ ನೆನಪಿಸ್ಕೊಳ್ಳಿ. ಬೆಳಗಿನ ಪ್ಲಾನ್ ಏನಿದೆ, ಮಧ್ಯಾಹ್ನದ ಪ್ಲಾನ್ ಏನಿದೆ, ಸಂಜೆ ಪ್ಲಾನ್ ಏನಿದೆ, ಅಂಟಿಲ್ ರಾತ್ರಿ ಮಲಗೋವರೆಗೂ ಏನೇನ್ ಪ್ಲಾನ್ಸ್ ಇದೆ ಅಂತ ನೋಡ್ಕೊಂಡು ಅದೆಲ್ಲದಕ್ಕೂ ಆ ಘಟನೆ ತುಂಬಾ ಚೆನ್ನಾಗಿ ನಡೆದಿದೆ, ನಮ್ಗೆ ಬೇಕಾಗಿರೋ ರೀತಿ, ನನ್ಗೆ ಅನ್ಕೊಂಡಿರೋ ರೀತಿ ಸಕ್ಸಸ್ಫುಲ್ ಆಗಿದೆ, ಎಂಜಾಯ್ ಮಾಡಿದೀನಿ ಅಂತೇಳಿ ಇಮ್ಯಾಜಿನ್ ಮಾಡ್ತಾ, ಥಿಂಕ್ ಮಾಡ್ತಾ ಥ್ಯಾಂಕ್ ಯು ನ ಹೇಳ್ಕೊಂಡು ನಮ್ಮ ದಿನವನ್ನ ಶುರು ಮಾಡ್ಬೇಕಾಗತ್ತೆ. ರೈಟ್? ಯು ಕ್ಯಾನ್ ಯೂಸ್ ಆಸ್ ಮನಿ ಆಸ್ ಸೂಪರ್ಲೇಟಿವ್ಸ್ as like which could help you more grateful. Superlatives: thank you for the incredible successful meeting. ನೋಡಿ, ಸೂಪರ್ಲೇಟಿವ್ಸ್ ಅಂದ್ರೆ ಒಳ್ಳೆ ಪಾಸಿಟಿವ್ ಪದಗಳು. ನಾನು ಯಾಕೆ ನನ್ನ ಒಂದು ಲೈಫಲ್ಲಿ ಹ್ಯಾಪಿ ಮಾರ್ನಿಂಗ್ ಅಥವಾ ಎಕ್ಸಲೆಂಟ್ ಮಾರ್ನಿಂಗ್ ಬಳಸ್ಕೊಳ್ತಾ ಇದ್ದೀನಿ ಅಂದ್ರೆ, ಗುಡ್ ಅನ್ನೋದು ಒಂದು ಒಳ್ಳೆ ಪದನೇ, ಬಟ್ ಒಂದು ಮಾಮೂಲಿ ಪದ. ಅದು ಗುಡ್ ಅಂದ್ರೆ ಗುಡ್ ಅಷ್ಟೇ. ಬಟ್ ಗುಡ್ ಅಂತ ಹೇಳಿದಾಗ ಅದರ ಎನರ್ಜಿ, ಅದರ ಎಫೆಕ್ಟ್ ಕಡಿಮೆ ಇರುತ್ತೆ. ನಿಮಗೆ ಕಡಿಮೆ ಸಾಕ, ಜಾಸ್ತಿ ಬೇಕಾ? ಡೆಫಿನೆಟ್ಲಿ ಜಾಸ್ತಿ ಬೇಕಲ್ವಾ? ಸೊ ದಟ್ಸ್ ವೈ ಐ ಯೂಸ್ ಹ್ಯಾಪಿ ಮಾರ್ನಿಂಗ್. ಗುಡ್, ಬೆಟರ್, ಬೆಸ್ಟ್ ಯಾವ್ದು ಒಳ್ಳೇದು? ಬೆಸ್ಟ್ ಅಲ್ವಾ? ಯಾಕೆ ಬೆಸ್ಟ್ ಹೇಳಲ್ಲ, ಬೆಸ್ಟ್ ಮಾರ್ನಿಂಗ್ ಅಂತ ಯಾಕೆ ಹೇಳಲ್ಲ? ಬಟ್ ಸ್ಟಿಲ್ ಅಭ್ಯಾಸ ಆಗ್ಬಿಡಿದೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳೋದು. ಸೊ ಅದನ್ನ ನಾನು ಬ್ರೇಕ್ ಮಾಡಿ ಚೇಂಜ್ ಮಾಡ್ಕೊಡಿ ನನ್ನ ಲೈಫಲ್ಲಿ. ಆಲ್ಮೋಸ್ಟ್ ಒಂದು 14-15 ವರ್ಷ ಆಯ್ತೇನೋ. ಐ ಯೂಸ್ ಆಲ್ವೇಸ್ ಹ್ಯಾಪಿ ಮಾರ್ನಿಂಗ್, ಎಕ್ಸಲೆಂಟ್ ಮಾರ್ನಿಂಗ್. ಬಿಕಾಸ್ ಹ್ಯಾಪಿ ಅಂದ್ರೆ ಅದಕ್ಕೆ ಪಾರಾನೇ ಇಲ್ಲ, ಅದಕ್ಕೆ ಮೆಜರೇ ಇಲ್ಲ. ಸೊ ಆಲ್ವೇಸ್ ಬೀಯಿಂಗ್ ಹ್ಯಾಪಿ. ಎಕ್ಸಲೆಂಟ್ ಅಂದ್ರೆ ಕೀಪ್ ಎಕ್ಸೆಲಿಂಗ್. ನೆನ್ನೆಗಿನ ಇವತ್ತು ಎಕ್ಸೆಲ್ ಆಗಬೇಕು, ಇವತ್ತಿನ ನಾಳೆ ಎಕ್ಸೆಲ್ ಬೆಳೀತಾ ಇರಬೇಕು. ಸೊ ದಟ್ಸ್ ಸೂಪರ್ಲೇಟಿವ್ಸ್ ಅಂದ್ರೆ ಒಳ್ಳೊಳ್ಳೆ ಪಾಸಿಟಿವ್ ಪದಗಳನ್ನ ನೀವು ಬಳಸ್ಕೊಳ್ಬೇಕು ನಿಮ್ಮ ದಿನಚರ್ಯದಲ್ಲಿ, ನಿಮ್ಮ ಮಾತುಗಳಲ್ಲಿ. ಯಾಕಂದ್ರೆ ಪದಗಳಿಗೆ ಪವರ್ ಇದೆ, ಅದು ಅಟ್ರಾಕ್ಟ್ ಮಾಡುತ್ತೆ. ರೈಟ್ ಫ್ರೆಂಡ್ಸ್? ಸೊ ಥ್ಯಾಂಕ್ ಯು ಫಾರ್ ದ ಇನ್ಕ್ರೆಡಿಬಲ್ ಸಕ್ಸಸ್ಫುಲ್ ಮೀಟಿಂಗ್. ನೋಡಿ, ಇನ್ಕ್ರೆಡಿಬಲ್, ಸಕ್ಸಸ್ಫುಲ್. ಥ್ಯಾಂಕ್ ಯು ಫಾರ್ ಅನ್ ಅಮೇಸಿಂಗ್ ಔಟ್ಕಮ್ ವಿತ್ ದ ಫೋನ್ ಕಾಲ್. Amazing. Thank you for one of the best days ever at the work. Best day. Thank you for thrilling sports game. Thank you for the effortless and fun day of cleaning. ಸಲೀಸಾಗಿ, ಎಫರ್ಟ್ಲೆಸ್ ಆಗಿ, ಫನ್ಫುಲ್ ಆಗಿ ಕ್ಲೀನಿಂಗ್ ನಡೀತು. ಥ್ಯಾಂಕ್ ಯು. Isn't it?
Thank you for the great night out with the friends. Great night out. Okay. See, thank you. I went to the party with the friends. Annodikku, thank you for the great outing. Annodikku tumba vyathyasa ide. Isn't it? Thank you. I finished my cleaning work. Annokku, thank you. I had a funful, effortless cleaning work. Ant helidakku tumba vyathyasa ide. Yes or no? ಸೊ ನೀವೇನ್ ಪದಗಳು ಬಳಸ್ತೀರಾ ಅದ್ ನಿಮ್ಮ ಲೈಫ್ ಅಲ್ಲಿ ಬದಲಾವಣೆ ತರುತ್ತೆ. ಅಬ್ಸರ್ವ್ ಯುವರ್ ವರ್ಡ್ಸ್, ಏನ್ ಪದಗಳು ಬಳಸ್ತೀರಾ ಅಂತ. ಡೆಫಿನೆಟ್ಲಿ ನೆಗೆಟಿವ್ ವರ್ಡ್ಸ್ ಅಂತೂ ಬಿಲ್ಕುಲ್ ಸ್ಟಾಪ್ ಮಾಡ್ಬೇಕು. ನೀವು ಕಟ್ ಬ್ರೇಕ್ ಮಾಡ್ಬೇಕು. ಡೆಫಿನೆಟ್ಲಿ ನಿಮ್ಮ ಬಾಯಿಂದ ಪದಗಳು ನೆಗೆಟಿವ್ ಬರ್ಲೇ ಕೂಡ್ದು, ಅವ್ಯಾಚ ಪದಗಳಂತೂ ಬರ್ಲೇ ಕೂಡ್ದು. ಪ್ಲಸ್ ಮಾಮೂಲಿ ಪದಗಳಿಗಿನ ಹೈ ಪವರ್ಫುಲ್ ವರ್ಡ್ಸ್ ನ ಯೂಸ್ ಮಾಡಿ, ಎನರ್ಜೆಟಿಕ್ ವರ್ಡ್ಸ್ ನ ಯೂಸ್ ಮಾಡಿ, ಪಾಸಿಟಿವ್ ವರ್ಡ್ಸ್ ನ ಯೂಸ್ ಮಾಡಿ ನೋಡಿ ಮ್ಯಾಜಿಕ್ ಹೇಗಾಗುತ್ತೆ ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳಿ. ರೈಟ್, ದಿಸ್ ಮ್ಯಾಜಿಕಲ್ ಪ್ರಾಕ್ಟೀಸ್ ಇಸ್ ಮೋರ್ ಪವರ್ಫುಲ್ ಇಫ್ ಯು ಕ್ಯಾನ್ ಸೇ ದ ಮ್ಯಾಜಿಕ್ ವರ್ಡ್ ಥ್ಯಾಂಕ್ ಯು ಔಟ್ ಲೌಡ್ ಫಾರ್ ಈಚ್ ಎಕ್ಸ್ಪೀರಿಯನ್ಸ್. ಬಟ್ ಇಫ್ ಯು ಆರ್ ನಾಟ್ ಇನ್ ಅ ಪೊಸಿಷನ್ ಟು ಸೇ ದೆಮ್ ಲೌಡ್, ದೆನ್ ಫೈನ್, ಸೇ ಇಟ್ ಇನ್ ದ ಮೈಂಡ್. ಈ ಒಂದು ಮ್ಯಾಜಿಕ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟೀಸ್ ನಿಮ್ಗೆ ಸೂಪರ್ ಆಗಿ ವರ್ಕ್ ಆಗ್ಬೇಕಂದ್ರೆ ನೀವು ಜೋರಾಗಿ ಬಾಯಿಂದ ಥ್ಯಾಂಕ್ ಯು ಅಂತ ಹೇಳಿ ಇದೆಲ್ಲ ಹೇಳ್ಬೇಕು. ಇನ್ ಕೇಸ್ ಸಿಚುಯೇಷನ್ ಹೇಳಕ್ ಆಗಿಲ್ಲ, ಎಲ್ರು ಇದಾರೆ, ವರ್ಕ್ ನಡೀತಾ ಇದೆ, ಬಿಸಿ ಇದೆ ಅಂತ ಹೇಳಿದ್ರು ದಟ್ಸ್ ಓಕೆ, ಮೈಂಡ್ ಅಲ್ಲಿ ಹೇಳ್ಕೋಬಹುದು. ಬಟ್ ಜೋರಾಗಿ ಹೇಳೋದ್ರಿಂದ ತುಂಬಾ ಪವರ್ಫುಲ್ ಆಗಿ ಆಗುತ್ತೆ. ಓಕೆ, ಆಫ್ಟರ್ ಯು ಹ್ಯಾವ್ ಫಿನಿಶ್ಡ್ ಯೂಸಿಂಗ್ ಗ್ರಾಟಿಟ್ಯೂಡ್ಸ್ ಮ್ಯಾಜಿಕಲ್ ಪವರ್ ಫಾರ್ ಎವ್ರಿ ಟಾಸ್ಕ್ ಅಂಡ್ ಈವೆಂಟ್ ಫಾರ್ ಯುವರ್ ಡೇ, ಎಂಡ್ ಆಫ್ ದ ಪ್ರಾಕ್ಟೀಸ್ ಬೈ ಸೇಯಿಂಗ್ and thank you for the great news coming to me today without fail. Every single morning when I finish using gratitude to have a magical day, I give thanks for the great news coming to me the day. As a result, I have never received so much great news in my entire life. One week after the another, one day after another, great news pours in. Each time I receive another piece of great news, I especially grateful and excited because I know I used gratitude's magical power to bring it. And then even more great news coming to me in, if you want to receive more great news than you ever before, then just follow these footsteps. ನೋಡಿ, ಇನ್ನೊಂದು ಹೇಳಿದಾರೆ ಅವರು, ಇನ್ನೊಂದು ಹೇಳ್ತಾ ಇದಾರೆ ಏನಪ್ಪಾ ಅಂದ್ರೆ, ಅಟ್ ದ ಎಂಡ್ ಆಫ್ ಥ್ಯಾಂಕ್ ಯು ಹೇಳಿ, ಆ ಇವೆಂಟ್ ನಡೆದ ಮೇಲೆ ಆ ಥ್ಯಾಂಕ್ ಯು ಅಂತ ಹೇಳಾದ್ಮೇಲೆ, ಅಂದ್ರೆ ನಾಟ್ ದಟ್ ನಿಮ್ಮ ದಿನದಲ್ಲಿ ಆ ಇವೆಂಟ್ ಆದ್ಮೇಲೆಲ್ಲ ಹೇಳ್ತಾ ಇರೋದು, ಬೆಳಗ್ಗೆ ಮ್ಯಾಜಿಕಲ್ ಡೇಗೆ ನೀವು ಆಲ್ರೆಡಿ ಶುರು ಆಗಕ್ಕಿಂತ ಮೊದಲು, ಆ ಇವೆಂಟ್ ನಡೆಯೋಕ್ಕಿಂತ ಮೊದಲೇ ಥ್ಯಾಂಕ್ ಯು ಹೇಳ್ತೀರಲ್ವಾ. ಥ್ಯಾಂಕ್ ಯು ಹೇಳಿ ಎಲ್ಲ ಆದ್ಮೇಲಿಂದ ಲಾಸ್ಟ್ ಅಲ್ಲಿ ಈ ಲೈನ್ ನ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಪ್ರತಿಯೊಬ್ರು. ಏನ್ ಹೇಳ್ಬೇಕಪ್ಪ ಅಂದ್ರೆ, ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲಿಂದ, and thank you for the great news coming to me today. I repeat, thank you for the great news coming for me today. ಅಂದ್ರೆ you are expecting a great news for you. ಇವತ್ತಿನ ದಿನ ಒಂದು ಒಳ್ಳೆ ಸುದ್ದಿ, ಒಳ್ಳೆ ಸಮಾಚಾರನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅಂತ ಜೋರಾಗಿ ನೀವು ಹೇಳ್ಕೊಳ್ತೀರಾ. ಅಂಡ್ ಡೆಫಿನೆಟ್ಲಿ ಹೋಗ್ತಾ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ಮ್ಯಾಜಿಕಲಿ ಒಳ್ಳೊಳ್ಳೆ ನ್ಯೂಸ್ಗಳು ಬರಕ್ ಶುರು ಆಗುತ್ತೆ, ಪಾಸಿಟಿವ್ ನ್ಯೂಸ್ ಬರಕ್ ಶುರು ಆಗುತ್ತೆ, ಹ್ಯಾಪಿ ನ್ಯೂಸ್ ಬರಕ್ ಶುರು ಆಗುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಬಿಸ್ನೆಸ್ ಅಲ್ಲಿ, ಲೈಫ್ ಅಲ್ಲಿ, ಜಾಬ್ ಅಲ್ಲಿ, ಕರಿಯರ್ ಅಲ್ಲಿ, ಆರ್ ರಿಲೇಟಿವ್ಸ್ ಕಡೆಯಿಂದ, ಹೆಲ್ತ್ ಕಡೆಯಿಂದ, ಡಾಕ್ಟರ್ ಕಡೆಯಿಂದ, ವಾಟ್ ಎವರ್ ಕ್ಯಾನ್ ಬಿ, ಗುಡ್ ನ್ಯೂಸ್, ಗ್ರೇಟ್ ನ್ಯೂಸ್, ಪಾಸಿಟಿವ್ ನ್ಯೂಸ್ ನಿಮ್ಮ ಲೈಫ್ ಅಲ್ಲಿ ಬರಕ್ ಶುರು ಆಗುತ್ತೆ. ಅದಕ್ಕೆ ಏನ್ ಹೇಳ್ಬೇಕಾಗಿರೋದು, ಜಸ್ಟ್ 5 ಸೆಕೆಂಡ್ ತಗೊಳತ್ತಷ್ಟೇ, 5 ಸೆಕೆಂಡ್ಸ್ ತಗೊಳತ್ತಷ್ಟೇ ಈ ಲೈನ್ ನ ನೀವು ಹೇಳ್ಬೇಕು. ಏನು, ಥ್ಯಾಂಕ್ ಯು ಎಲ್ಲ ಹೇಳಿ ಇವೆಂಟ್ಗೆಲ್ಲ ನೆನ್ಪಿಸ್ಕೊಂಡಾದ್ಮೇಲಿಂದ ಲಾಸ್ಟ್ ಅಲ್ಲಿ ಏನ್ ಹೇಳ್ತೀರಾ, ಅಂಡ್ ಥ್ಯಾಂಕ್ ಯು ಫಾರ್ ದ great news coming to me today. Thank you for the great news coming to me today. ಕನ್ನಡದಲ್ಲಿ, ವಾವ್, ಥ್ಯಾಂಕ್ ಯು, ಒಂದು ಒಳ್ಳೆ ಶುಭ ಸಮಾಚಾರ ನನಗೆ ಇವತ್ತು ಸಿಗ್ತಾ ಇದೆ. ಥ್ಯಾಂಕ್ ಯು, ನನಗೆ ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ಒಳ್ಳೆ ಸಮಾಚಾರ ಸಿಕ್ಕಿದೆ, ಧನ್ಯವಾದಗಳು. ರೈಟ್, ಕನ್ನಡದಲ್ಲಿ ಈ ರೀತಿಯಾಗಿ ನೀವು ಹೇಳ್ಕೊಳ್ಬಹುದು. ಡನ್. ಸೊ ಮ್ಯಾಜಿಕ್ ಪ್ರಾಕ್ಟೀಸ್ ಆಫ್ ಡೇ 14 ಏನೇನ್ ಪ್ರಾಕ್ಟೀಸಸ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಅಂಡ್ ಫೋಟೋ ಕೂಡ ಹಾಕ್ತೀನಿ ಗ್ರೂಪ್ ಅಲ್ಲಿ ನಿಮ್ಗೆ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಡೆಫಿನೆಟ್ಲಿ ಇವತ್ತು ನೀವು 10 ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ತೀರಾ, ಬರೀತೀರಾ. ಅಂಡ್ ಇನ್ ದ ಮಾರ್ನಿಂಗ್, ಈಗ ನೀವು ಇವತ್ತು ಈ ದಿನ ಶುರು ಆಗ್ತಾ ಇದೆ, ಇನ್ನು ಬೆಳಗ್ಗೆ ಇದೀವಿ, ನಾವು ಶುರು ಮಾಡ್ತಾ ಇದೀವಿ. ಸೊ ಇನ್ ದ ಮಾರ್ನಿಂಗ್
ಮೇಕ್ ಆಲ್ ದ ಪ್ಲಾನ್ಸ್. ಇವತ್ತಿನ ದಿನ ನಿಮ್ಮ ಏನೆಲ್ಲ ಪ್ಲಾನ್ಸ್ ಇದೆ ನೋಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ಲಾನ್ಸ್ಗೂ ಥ್ಯಾಂಕ್ ಯು ಫಾರ್ effortless, or thank you for the wonderful, thank you for amazing, thank you for superb, thank you for brilliant. Use all these positive words. ನೋಡಿ, ಆಕ್ಚುಲಿ ಈ ಪಾಸಿಟಿವ್ ವರ್ಡ್ಸ್, ಗ್ರೇಟ್ ವರ್ಡ್ಸ್ ನೆಲ್ಲ ಒಂದ್ ಕಡೆ ಬರ್ದಾಕೊಂಬಿಡಿ, ಒಂದು ಬೋರ್ಡ್ ಮುಂದೆ ಕಣ್ಮುಂದೆ ಕಾಣೋ ತರ. ಎಲ್ಲ ಪದಗಳು ನಿಮ್ ಮೈಂಡ್ ಅಲ್ಲಿ ಏನಾಗ್ಬೇಕು, ರಿಜಿಸ್ಟರ್ ಆಗ್ಬಿಡ್ಬೇಕು. ಎಲ್ಲಂದ್ರಲ್ಲಿ ಬಳಸ್ತಾ ಇರ್ಬೇಕು ಆ ಪದಗಳನ್ನ. ಅರ್ಥಾಗ್ತಾ ಇದೆಯಾ? ಬ್ರಿಲಿಯಂಟ್, ವಂಡರ್ಫುಲ್, ಅಮೇಜಿಂಗ್, ಸೂಪರ್, fantabulous, fantastic, all these things, words were beautiful. Okay, ಇದನ್ನೆಲ್ಲ ಬಳಸಕ್ ಶುರು ಮಾಡ್ಬೇಕು ನೀವು. ಸೊ ಪ್ರತಿಯೊಂದು ಪ್ಲಾನ್ಸ್ಗೂ ಮೊದಲೇ ಥ್ಯಾಂಕ್ ಯು ಹೇಳಿ. ಆಲ್ರೆಡಿ ಸುಲಭವಾಗಿ ಈಸಿಯಾಗಿ ನಡೆದಿದೆ ಅನ್ನೋ ರೀತಿ ಅದಕ್ಕೆ ಏನ್ ಮಾಡಿ, ಗ್ರಾಟಿಟ್ಯೂಡ್ ಅನ್ನು ಸಲ್ಲಿಸಿ ಥ್ಯಾಂಕ್ ಯು ಹೇಳಿ. ಲಾಸ್ಟ್ ಅಲ್ಲಿ ಏನ್ ಹೇಳ್ತೀರಾ? ಅಂಡ್ ಥ್ಯಾಂಕ್ ಯು ಫಾರ್ ದ ಗ್ರೇಟ್ ನ್ಯೂಸ್ ಕಮಿಂಗ್ ಟು ಮೀ ಟುಡೇ. ಥ್ಯಾಂಕ್ ಯು ಫಾರ್ ದ ಗ್ರೇಟ್ ನ್ಯೂಸ್ ಕಮಿಂಗ್ ಟು ಮೀ ಟುಡೇ. ಇದನ್ನ ಇವತ್ತಿಂದ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ ನೋಡಿ. ಡೈಲಿ ನಿಮ್ಗೆ ಎಷ್ಟು ಒಳ್ಳೊಳ್ಳೆ ಶುಭ ಸಮಾಚಾರಗಳು ಬರಕ್ ಶುರು ಆಗುತ್ತೆ ಅಂತ ಹೇಳಿ. ಡನ್. ಅಂಡ್ ಅಟ್ ದ ಎಂಡ್ ಆಫ್ ದ ನೈಟ್, ರಾತ್ರಿ ಲಾಸ್ಟ್ ಥಿಂಗ್, ಬೆಳಗಕ್ಕಿನ ಮೊದಲು, ನಿದ್ದೆ ಮಾಡೋಕ್ಕಿಂತ ಮೊದಲು ಲಾಸ್ಟ್ ಥಿಂಗ್ ಮಾಡ್ಬೇಕಾಗಿರೋದೇನು? ಮ್ಯಾಜಿಕ್ ರಾಕ್ ನ ಇಟ್ಕೊಳ್ಳಿ. ಹೋಲ್ ಡೇ ಏನೇನ್ ಚೆನ್ನಾಗಿತ್ತು ನೆನ್ಪಿಸ್ಕೊಳ್ಳಿ. ಅದರಲ್ಲಿ ಬೆಸ್ಟ್ ಒನ್ ಥಿಂಗ್ ಏನ್ ಚೆನ್ನಾಗಿತ್ತು ನೆನ್ಪಿಸ್ಕೊಂಡು ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತೀರಾ, ವಾಪಸ್ ಇಡ್ತೀರಾ, ಅಂಡ್ ಯುಲ್ ಗೋ ಟು ಬೆಡ್. ರೈಟ್? So this is day 14. Have a magical day with this book, The Magic. Rhonda Byrne ಅವ್ರದ್ದು ನಾವು ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಡೈಲಿ ಪ್ರಾಕ್ಟೀಸಸ್ ನ ಮಾಡ್ತಾ ಇದೀವಿ. 28 ಡೇಸ್ ಪ್ರೋಗ್ರಾಮ್ ಇದು, ಫ್ರೀ ಪ್ರೋಗ್ರಾಮ್ ಇದು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ನಿಮ್ ಕಡೆಯಿಂದ ಆದಷ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಇನ್ವೈಟ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಂಡ್ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ರಿಪ್ಲೈ ಕೂಡ ನಾನು ಮಾಡ್ತಾ ಇದ್ದೀನಿ. ರೈಟ್? ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನನ್ನ ಹೆಸರು ಗೋಪಿಕೃಷ್ಣ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್ ಡೇ 14. ನಾಳೆ ಸಿಗೋಣ ಡೇ 15ಗೆ. ಹ್ಯಾವ್ ಅ ವಂಡರ್ಫುಲ್ ಡೇ. ಲವ್ ಯು ಆಲ್. ಸಿ ಯು. ಥ್ಯಾಂಕ್ ಯು.